ನಿನ್ನ ಹುಟ್ಟಿಗೆ ಅನುಮತಿ ನೀಡೋಕೆ, ಅದನ್ನ ಸಂಭ್ರಮಿಸೋದು ಬೇಡ ಅನ್ನೋಕೆ ಅವರ್ಯಾರು? ಕ್ರಿಕೆಟ್ ಕಿಟ್ಟಿನ ಆಟಿಕೆಗೆ ಹಠ ಮಾಡಿದಾಗ ಕಿಚನ್ ಸೆಟ್ಟಿನ ಚೌಕಟ್ಟಿನೊಳಗೆ ನಿನ್ನನ್ನಿರಿಸೋಕೆ ಅವರ್ಯಾರು? ನೀನು ನಾಜೋಕಾಗೆ ನಡಿಬೇಕು, ಕಾಲ್ ಜೋಡಿಸಿಯೇ ಕೂತ್ಕೋಬೇಕು, ಮಿತವಾಗಿಯೇ ನಗಬೇಕು, ಸೌಮ್ಯವಾಗಿಯೇ ವರ್ತಿಸಬೇಕು ಅಂತೆಲ್ಲ ನಿಯಮಗಳನ್ನು ಹೇರೋಕೆ ಅವರ್ಯಾರು? ನೀನು ಮೈ ತುಂಬ ಬಟ್ಟೆ ಹಾಕಬೇಕು, ಕತ್ಲಾಗೋ ಮುಂಚೆ ಮನೆ ಸೇರಬೇಕು, ದೇವಸ್ಥಾನವಷ್ಟೇ ನಿನ್ನ ಪ್ರವಾಸಿ ತಾಣ, ನಿನ್ನೆಲ್ಲ ನಡವಳಿಕೆಗಳಿಗೆ ಇರಲೇಬೇಕು ಕಾರಣ ಅಂತೆಲ್ಲ ಆದೇಶಿಸೋಕೆ ಅವರ್ಯಾರು? ನಿನ್ನ ಸೌಂದರ್ಯವನ್ನು ಕಪ್ಪು ಬಿಳಿ ಗಾತ್ರ ಆಕಾರ ಅಳತೆಗಳಿಂದ ವ್ಯಾಖ್ಯಾನಿಸಲು ಅವರ್ಯಾರು? ಮಾತಾಡಿದ್ರೆ ಬಜಾರಿ, ಸುಮ್ಮನಿದ್ರೆ ಸೋಂಬೇರಿ, ಒಳ್ಳೆತನ ಮೆರೆದ್ರೆ ಡ್ರಾಮಾ ಕ್ವೀನ್, ಅಭಿಪ್ರಾಯಗಳಿದ್ರೆ ಜಗಳಗಂಟಿ, ನಂಬಿದ್ರೆ ದಡ್ಡಿ, ಪ್ರಶ್ನಿಸಿದ್ರೆ ಮೊಂಡಿ ಅಂತೆಲ್ಲ ನೇಮ್ ಪ್ಲೇಟ್ ಹಾಕೋಕೆ ಅವರ್ಯಾರು? ಇಷ್ಟ ವ್ಯಕ್ತಪಡಿಸಿದ್ರೆ ಆಸೆ ಬುರ್ಕಿ, ಕಷ್ಟವೆಂದು ಕುಗ್ಗಿದ್ರೆ ಅಂಜು ಬುರುಕಿ. ಅಲ್ಲ, ನೀನೆಂದರೆ ಎಲ್ಲ ಚೌಕಟ್ಟನ್ನು ಒಡೆದು ಹಾಕುವ ಸಾಮರ್ಥ್ಯ ನೀನು, ಒಡೆದ ಭಾವಗಳ ಕೂಡುವ ಪ್ರೀತಿ ನೀನು, ಕನಸಿನ ಬೆನ್ನತ್ತಿ ಓಡುವ ಪರಿಶ್ರಮ ನೀನು, ಸೋಲುಗಳಿಗೆ ಸವಾಲು ಹಾಕಿ ಮತ್ತೆ ಮೇಲೇಳುವ ತಾಳ್ಮೆ ನೀನು. ನೀನೊಂದು ಹೆಣ್ಣು, ಹೌದು ನೀನೊಂದು ಹೆಣ್ಣು. ನಿನ್ನ ಹೊರತು ನಿನ್ಯಾರೂ ಬಂಧಿಸಲಾರರು. ನಿನ್ನ ಆಲೋಚನೆಗಳು ನಿನ್ನ ಭಾನೆತ್ತರಕ್ಕೆ ಹಾರಿಸಲು ಬಲ್ಲವು, ಕೆಡವಲು ಬಲ್ಲವು. ನೀ ಹೇಗಿದ್ದರೂ ಪರಿಪೂರ್ಣಳು, ನೀ ಹೇಗಿದ್ದರೂ ಪರಿಪೂರ್ಣಳು.